ಕೋಲು ಕುದುರೆಯ ಮಾಡಿ ಆಡುವ ಬಾಲಕರ ತೆರನಂತೆ ಲಕ್ಷ್ಮೀ ಲೋಲ ಸ್ವಾತಂತ್ರ್ಯ ಗುಣವ ಬ್ರಹ್ಮಾದ್ಯರೊಳಗಿಟ್ಟು ಲೀಲೆಗೈವನು ತನ್ನವರಿಗನುಕೂಲನಾಗಿದ್ದೆಲ್ಲ ಕಾಲದಿ ಕೂಳರಿಗೆ ಪ್ರತಿಕೂಲನಾಗಿಹ ಪ್ರಕಟನಾಗದಲೇ. ಸುಖಾವಸಾನೇ ಇದಮೇವ ಸಾರಂ ದುಃಖಾವಸಾನೇ ಇದಮೇವ ಜ್ಞೇಯಂ ದೇಹಾವಸಾನೇ ಇದಮೇವ ಜಾಪ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕ್ರೀಡಾ ವಿಲಾಸ ಸಂಧಿ ಪದ್ಯ 6. ಕೋಲು ಕುದುರೆಯ ಮಾಡಿ ಆಡುವ ಬಾಲಕರ ತೆರನಂತೆ ಲಕುಮಿ ಲೋಲ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಲಕುಮಿ ಲೋಲನು ಸ್ವಗತ ಸ್ವಾತಂತ್ರ್ಯ ಗುಣಗಳನ್ನು ಬ್ರಹ್ಮಾದಿ ದೇವತೆಗಳಲ್ಲಿ ಇಟ್ಟು ಜಗದ್ವ್ಯಾಪಾರ ರೂಪವಾದ ಸಮಸ್ತ ಕಾರ್ಯಗಳನ್ನು ಲೀಲಾಜಾಲವಾಗಿ ಮಾಡುತ್ತಾನೆ ಎಂದು ದೃಷ್ಟಾಂತಪೂರ್ವಕವಾಗಿ ತಿಳಿಸುತ್ತಾರೆ. ಬಾಲಕರು ಒಂದು ಕೋಲನ್ನು ತಮ್ಮ ಕಾಲುಗಳ ಮಧ್ಯದಲ್ಲಿಟ್ಟು ಅದನ್ನೇ ಕುದುರೆ ಎಂದು ಭಾವಿಸಿ ಎಳೆದುಕೊಂಡು ಓಡ್ತಾರೆ. ಅಂತೆಯೇ ಬಾಲಕರ ಸದೃಶ ಸರ್ವತಂತ್ರ ಸ್ವತಂತ್ರನಾದ ಶ್ರೀ ಪರಮಾತ್ಮನು, ಕೋಲು ಕುದುರೆಯ ಸದೃಶ ಅಸ್ವತಂತ್ರರಾದ ಜೀವರು. ಈ ದೃಷ್ಟಾಂತದಲ್ಲಿ ಕೋಲನ್ನು ಕುದುರೆಯನ್ನಾಗಿ ಮಾಡಿಕೊಳ್ಳುವವರೂ ಬಾಲಕರೇ, ಅದರ ಮೇಲೆ ಕೂತುಕೊಳ್ಳುವವರೂ ಬಾಲಕರೇ, ಅದನ್ನು ಎಳೆದಾಡಿಕೊಂಡು ಓಡುವವರೂ ಬಾಲಕರೇ. ಬಾಲಕರ ಕ್ರೀಡೆಗನುಸಾರವಾಗಿ ಕೋಲು ಚಲಿಸುವುದು. ಹೀಗೆಯೇ ಶ್ರೀ ಪರಮಾತ್ಮನು ಸರ್ವತಂತ್ರ ಸ್ವತಂತ್ರನು. ಜೀವರಿಗೆ ಸ್ವರೂಪಭೂತವಾದ ಜ್ಞಾನ, ಇಚ್ಛಾ, ಕ್ರಿಯಾಶಕ್ತಿಗಳಿವೆ. ಅವು ಭಗವದ್ ಅಧೀನವಾಗಿವೆ. ಜೀವರಿಗೆ ಕರ್ತೃತ್ವ ಶಕ್ತಿ ಇದೆ, ಆದರೆ ಅದು ಪರಾಧೀನವು. ಜೀವರ ಕರ್ತೃತ್ವ ಶಕ್ತಿಯು ಅವರ ಸ್ವರೂಪಭೂತವಾದ ಅನಾದಿ ಕಾಲದಿಂದಲೂ ಇದೆ. ಅದರಲ್ಲಿ ಬಿಂಬನಾಗಿ ಶ್ರೀ ಪರಮಾತ್ಮನು ಪ್ರವೇಶಿಸಿ ಪ್ರೇರಣಾ ದ್ವಾರ ಶಕ್ತ್ಯಾತ್ಮಕವಾದ ಕರ್ತೃತ್ವ ಶಕ್ತಿಯನ್ನು ಕ್ರಿಯಾತ್ಮಕವನ್ನಾಗಿ ಮಾಡ್ತಾನೆ. ಇದೇ ಶ್ರೀಹರಿಯ ಕ್ರೀಡಾ ರೂಪವಾದ ಬಿಂಬಕ್ರಿಯಾ. ಬಿಂಬನ ಚಲನೆಯಿಂದ ಪ್ರತಿಬಿಂಬದ ವ್ಯಾಪಾರಗಳ ಅಭಿವ್ಯಕ್ತಿ. ಇದಕ್ಕೆ ಕೋಲು ಕುದುರೆಯು ಉತ್ತಮವಾದ ದೃಷ್ಟಾಂತ. ಸ್ಥಿತಿಕಾಲದಲ್ಲಿ ತ್ರಿಗುಣಗಳ ಕಾರ್ಯ ಸ್ಥೂಲ ದೇಹದ ದ್ವಾರ ನಡೆಯುತ್ತದೆ. ಈ ನಿಮಿತ್ತ ಪರಮಾತ್ಮನು ಜೀವರ ಸ್ವರೂಪಭೂತವಾದ ಕರ್ತೃತ್ವದಲ್ಲಿ, ಇದನ್ನು ಸಂಕರ್ಷಣ ಒಡೆಯರ ವ್ಯಾಖ್ಯಾನದಲ್ಲಿ ಜೀವರ ಸ್ವರೂಪಭೂತವಾದ ಸ್ವಾತಂತ್ರ್ಯದಲ್ಲಿ ಅಂತ ಕರೆಯಲಾಗಿದೆ. ಸ್ವಾತಂತ್ರ್ಯ ಶಬ್ದವಾಚ್ಯನಾಗಿ ಪ್ರವೇಶಿಸಿ ಬಿಂಬಕ್ರಿಯಾದ್ವಾರ ಜೀವರ ಕರ್ತೃತ್ವ ಶಕ್ತಿಯನ್ನು ಉದ್ಯೋಧಿಸಿ ಅಭಿವ್ಯಕ್ತಿಗೊಳಿಸ್ತಾನೆ. ಶ್ರೀ ಲಕ್ಷ್ಮೀದೇವಿಯರಲ್ಲಿ ಬಿಂಬನಾಗಿದ್ದು ಅವರ ಶ್ರೀ ಭೂ ದುರ್ಗಾ ರೂಪಗಳ ದ್ವಾರ ಗುಣತ್ರಯಗಳ ಪ್ರಾಚುರ ರೂಪವಾದ ಕ್ರಿಯೆಗಳನ್ನು ಮಾಡಿಸುವನು. ಇದರಿಂದ ಮೂಲ ಪ್ರಕೃತಿಯ ಉಪಾದಾನ ಕಾರಣದಿಂದ ನಿಮಿತ್ತವಾಗಿ ಸೃಷ್ಟ್ಯಾದಿ ಜಗದ್ವ್ಯಾಪಾರಗಳು ನಡೆಯುವವು. ಪಿಂಡಾಂಡ ರೂಪವಾದ ಸ್ಥೂಲ ದೇಹದಲ್ಲಿ ತ್ರಿಗುಣಗಳ ಕಾರ್ಯಾಭಿವ್ಯಕ್ತಿ ರಮಾದ್ವಾರ. ಶ್ರೀ ರಮಾದೇವಿಯರಲ್ಲಿ ಬಿಂಬರೂಪದಿಂದ ತ್ರಿಗುಣಗಳ ವ್ಯಾಪಾರ ಮಾಡಿಸುತ್ತಾ ವಿಹರಿಸುತ್ತಿರುವುದರಿಂದ ಶ್ರೀ ಲಕುಮಿ ಲೋಲನು. ಶ್ರೀ ಲಕುಮೀದೇವಿಯರಿಗೆ ಆನಂದವನ್ನು ಕೊಡುವುದಕ್ಕಾಗಿ ಈ ಲೀಲಾ ರೂಪವಾದ ಕ್ರೀಡೆಯನ್ನಾಡುವನು. ಆಪ್ತಕಾಮನೂ ಸ್ವಾನಂದಪೂರ್ಣನೂ ಆದ ಸ್ವರಮಣನಿಗೆ ರಮಾದೇವಿಯರಿಂದಲೂ ಆನಂದ ಬೇಕಿಲ್ಲ. ಸರ್ವತಂತ್ರ ಸ್ವತಂತ್ರನಾದ ಆ ಸರ್ವೇಶನು ಬ್ರಹ್ಮಾದಿ ತೃಣಾಂತ ಸಮಸ್ತ ಜೀವರಲ್ಲಿ ಬಿಂಬನಾಗಿದ್ದು ತನ್ನ ಸ್ವಾತಂತ್ರ್ಯ ಗುಣದ್ವಾರ ಅವರ ಕರ್ತೃತ್ವ ಶಕ್ತಿ ಸಾಮರ್ಥ್ಯವನ್ನು ಕ್ರಿಯಾತ್ಮಕವಾಗಿ ಅಭಿವ್ಯಕ್ತಿಗೊಳಿಸಿ ವಿಹಾರ ಮಾಡುವನು. ತನ್ನ ಪಾದಗಳನ್ನೇ ದೃಢವಾಗಿ ನಂಬಿ ನಿಶ್ಚಲ ಭಕ್ತಿಭಾವದಿಂದ ಭಜಿಸುತ್ತಿರುವ ಭಗವದ್ಭಕ್ತರು ತನ್ನವರೆನ್ನುವರು. ಅವರಿಗೆ ಸ್ವಾಮಿ ಭೃತ್ಯ ನ್ಯಾಯ ಈಶದಾಸ ಭಾವ ಸ್ವರೂಪಭೂತವಾಗಿ ಅನಾದಿ ನಿತ್ಯವಾಗಿದೆ. ಇದನ್ನು ನಿಮಿತ್ತೀಕರಿಸಿಕೊಂಡು ಅನಿಮಿತ್ತವಾಗಿ
ಬಂದಿರುವ ಬಂಧು, ಅನಿಮಿತ್ತ ಬಂಧು. ಅವರಿಗೆ ಸದಾ ಸರ್ವಕಾಲದಲ್ಲೂ ಸಹಾಯಕನಾಗಿರುವನು, ಅಂದರೆ ಸ್ಥಿತಿ ಮತ್ತು ಮೋಕ್ಷ ಕಾಲಗಳಲ್ಲೂ ಅನುಕೂಲವಾಗಿರುವನು. ಸ್ವರೂಪದಲ್ಲಿ ಭಗವದ್ವೇಷಿಗಳಾದವರು ತಮೋಯೋಗ್ಯರು, ಖುಲ್ಲರು. ಅವರಿಗೆ ಸ್ವಾಮಿ ಭೃತ್ಯ ನ್ಯಾಯವು ಸ್ವರೂಪದಲ್ಲಿಯೇ ಇಲ್ಲ. ಅವರ ಉಪಾಸನೆಗನುಗುಣವಾಗಿ ಅವರಿಗೆ ಪ್ರತಿಕೂಲನಾಗಿದ್ದು ಅಪರೋಕ್ಷವಾಗದ ನಿತ್ಯ ದುಃಖ ರೂಪವಾದ ಅಂಥ ತಮಸ್ಸನ್ನು ಕೊಡುವನು. ಇದು ಪಕ್ಷಪಾತವಲ್ಲ. ಅವರ ಸ್ವರೂಪ ಗುಣಕ್ಕೆ ಅನುಸಾರವಾದ ಉಪಾಸನೆ, ತದನುಸಾರವಾದ ಫಲಪ್ರಾಪ್ತಿ. ವಿಶೇಷ ವಿಷಯ, ಬ್ರಹ್ಮಾದಿ ತೃಣಾಂತ ಸಕಲ ಜೀವರಲ್ಲಿ ಪ್ರವಿಷ್ಟನಾಗಿದ್ದು ಬಿಂಬಕ್ರಿಯಾದ್ವಾರ ಸಮಸ್ತ ಕ್ರಿಯಾಭಿವ್ಯಕ್ತಿ ಸ್ಥಿತಿ ಕಾಲದಲ್ಲಿ ತ್ರಿಗುಣಗಳ ಕಾರ್ಯಗಳ ಪ್ರಾಚುರ್ಯ. ಈ ನಿಮಿತ್ತದಿಂದ ಪ್ರವಿಷ್ಟನಾದ ಸ್ವಾತಂತ್ರ್ಯದಿಂದ ಬಿಂಬನ ವ್ಯಾಪಾರ. ಸಂಕರ್ಷಣ ಒಡೆಯರ ವ್ಯಾಖ್ಯಾನಾನುಸಾರ ಮೋಕ್ಷ ಸ್ಥಿತಿಯಲ್ಲಿ ಪ್ರವಿಷ್ಟವಲ್ಲದ ಅನಾದಿ ಬಿಂಬರೂಪ ಸ್ವಾತಂತ್ರ್ಯದಿಂದ ಕ್ರಿಯಾಭಿವ್ಯಕ್ತಿ ಎಂದು ಶ್ರೀ ಜಗನ್ನಾಥದಾಸಾರ್ಯರು ತಿಳಿಸುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.